ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪೂಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ತೆಳು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿನ ಬಳಸಿ ರುಚಿಕರವಾದಂಥ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಅವಲಕ್ಕಿನ ಬಳಸಿ ಮಾಡುವಂಥ ಈ ಮಸಾಲ ಅವಲಕ್ಕಿ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ, ಹಾಗೆ ಹೊರಗಡೆ ಹೋಗೋವಾಗ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಮೊದಲಿಗೆ ನಾನು ಒಂದು 8 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ತೆಳು ಅವಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ತೊಗೊಂಡಿರೋ ಅವಲಕ್ಕಿ ಗರಿಗರಿಯಾಗಿದೆ, ಅದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ನೀವು ತೊಗೊಳ್ಳೋವಂಥ ಅವಲಕ್ಕಿ ಏನಾದರೂ ಸ್ವಲ್ಪ ಮೆತ್ತಗಿದ್ರೆ ಅಥವಾ ಅಷ್ಟು ಗರಿ ಇಲ್ಲ ಅನ್ನೋದಾದರೆ ಅದನ್ನ 2 ಬ್ಯಾಚ್ ಮಾಡಿಕೊಂಡು ಸ್ವಲ್ಪನೇ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಗರಿ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಇಲ್ಲಿ ನಾನು ತೊಗೊಂಡಿರೋಂಥ ಅವಲಕ್ಕಿನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಗರಿಗರಿಯಾಗಿದೆ. ಈ ರೀತಿ ಮಾಡಿದ್ರೆ ಪುಡಿ ಆಗ್ತಾಯಿದೆ, ಅಷ್ಟು ಗರಿಗರಿಯಾಗಿದೆ. ಈಗ ಇದನ್ನು ಬಿಸಿ ಮಾಡಿಕೊಂಡು ನಾನು ಪಕ್ಕಕ್ಕೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಮತ್ತೊಂದು ಬಾಣಲಿಗೆ ನಾನೊಂದು ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇಲ್ಲಿ ಹೀಗೆ ಎಣ್ಣೆ ತೊಗೊಂಡು ಇದಕ್ಕೆ ಮೊದಲಿಗೆ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನೊಂದು 3/4 ಕಪ್ಪಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಮಸಾಲೆಗಳನ್ನ ಹಾಕ್ಕೋಬೇಕು ಅಂದರೆ ನಿಮ್ಮ ರುಚಿಗೆ ಅನುಸಾರವಾಗಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹೆಚ್ಚು ಅಥವಾ ಕಡಿಮೆ ಕೂಡ ಮಾಡ್ಕೋಬೋದು. ಈ ಕಡಲೆಕಾಯಿ ಚೆನ್ನಾಗಿ ಒಳ್ಳೆ ಕೆಂಪಗಾಗಿ ಗರಿಗರಿ ಆಗೋ ರೀತಿ ಚೆನ್ನಾಗಿ ಹುರ್ಕೋಬೇಕು. ಹೀಗೆ ಹುರ್ಕೊಂಡು ನಾನು ತೆಗೆದಿಟ್ಕೊತಾ ಇದ್ದೀನಿ. ನಾನು ಈ ರೀತಿ ಎಲ್ಲ ಮಸಾಲೆಗಳನ್ನು ಸಪ್ರೇಟಾಗಿ ಹುರಿದು ತಗೊತಾ ಇದ್ದೀನಿ. ಯಾಕಂದರೆ ಒಂದೊಂದು ಪದಾರ್ಥಗಳು ಹುರಿಯೋವಂಥ ಅವಧಿ ಬೇರೆ ಬೇರೆ ಇರುತ್ತಲ್ವ, ಹಾಗಾಗಿ ಈ ರೀತಿ ಸಪ್ರೇಟಾಗಿ ಹುರ್ಕೊಂಡ್ರೆ ಎಲ್ಲ ಹದವಾಗಿ ಚೆನ್ನಾಗಿರುತ್ತೆ. ಈಗ ನೋಡಿ, ಕಡಲೆಕಾಯಿ ಹುರ್ಕೊಂಡಿದ್ದಾಯಿತು. ಒಂದು 1/4 ಕಪ್ಪಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಹುರ್ಗಡ್ಲೆನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆ ಇಷ್ಟಪಡೋರು ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ಈ ಹುರ್ಗಡ್ಲೆ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಕಡಲೆಕಾಯಿ ಬೀಜ ತೆಗೆದಿಟ್ಕೊಂಡಿದ್ದೀನಲ್ಲ ಜಾಲರ, ಅದೇ ಜಾಲರಾಗೆ ಇದನ್ನ ಕೂಡ ತೆಗೆದಿಟ್ಕೊತಾ ಇದ್ದೀನಿ. ಯಾಕಂದರೆ ಎಕ್ಸ್ಟ್ರಾ ಇರೋಂಥ ಎಣ್ಣೆ ಎಲ್ಲ ಸೋರ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಹೀಗೆ ಎಲ್ಲ ತೆಗೆದಿಟ್ಕೊಂಡು ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಡ್ರೈ ಫ್ರೂಟ್ಸ್ಗಳು ನಿಮ್ಗೆ ಇಷ್ಟ ಆಗಿರೋಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ಬಾದಾಮಿ ಅಥವಾ ಒಣದ್ರಾಕ್ಷಿ ಹಾಕ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಪಿಸ್ತಾ ಕೂಡ ಹಾಕ್ಕೋಬೋದು. ಹೀಗೆ ಎಲ್ಲನೂ ತೆಗೆದಿಟ್ಕೊಂಡು ನಂತರ ಇದಕ್ಕೆ ಒಂದು 3/4 ಕಪ್ಪಷ್ಟು ಒಣಕೊಬ್ಬರಿನ ಈ ರೀತಿ ತೆಳುವಾಗಿ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಸಪ್ರೇಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಕೂಡ ಕಡಿಮೆ ಹಿಡಿಯುತ್ತೆ. ಈ ಇಷ್ಟು ಪದಾರ್ಥಗಳು ಒಂದೇ ಸರಿ ಫ್ರೈ ಮಾಡಬೇಕಂದ್ರೆ ಜಾಸ್ತಿ ಎಣ್ಣೆ ಹಿಡಿಯುತ್ತೆ. ಈ ರೀತಿ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಕೂಡ ಕಡಿಮೆ ಹಿಡಿಯುತ್ತೆ. ಹಾಗೆಯೇ ಎಲ್ಲ ಪದಾರ್ಥಗಳು ಹದವಾಗಿ ಹುರ್ಕೋಬೋದು. ಈ ಕೊಬ್ಬರಿನ ನೋಡಿ, ಈ ರೀತಿ ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋ ರೀತಿ ಹುರ್ಕೋಬೇಕು. ಸ್ವಲ್ಪ ಬೇಗ ತೆಗೆದುಬಿಟ್ರೆ ಬೆಳ್ಳಗಿದ್ದಂಗೆ ಅದೇನಾಗುತ್ತೆ, ಅದು ಅಷ್ಟೊಂದು ಕ್ರಿಸ್ಪಿ ಬರಲ್ಲ. ಹಾಗಾಗಿ ಮೆತ್ತಗಿರೋದ್ರಿಂದ ಅವಲಕ್ಕಿ ಕೂಡ ಬೇಗ ಮೆತ್ತಗಾಗುತ್ತೆ. ಈಗ ಎಲ್ಲ ಪದಾರ್ಥಗಳು ಹುರ್ಕೊಂಡಿದ್ದಾಗಿದೆ. ಈ ಉಳಿದಿರೋ ಎಣ್ಣೆಗೆ ನಾನು ಸಾಸಿವೆ, ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 10 ಹಸಿಮೆಣಸಿನ್ಕಾಯಿ, ಒಂದು 2 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ಪದಾರ್ಥಗಳನ್ನೆಲ್ಲ ಹುರ್ಕೊಂಡ್ವಲ್ಲ, ಹುರ್ಕೊಂಡು ನಂತರ ಇಲ್ಲಿ ಎಣ್ಣೆ ಕಡಿಮೆ ಅನಿಸಿದ್ರೆ ಬೇಕಾದ್ರೆ ಇನ್ನೊಂದು 2 ಸ್ಪೂನಷ್ಟು ಎಣ್ಣೆನ ಕೂಡ ಸೇರಿಸ್ಕೋಬೋದು. ಈಗ ನೋಡಿ, ಈ ಮೆಣಸಿನ್ಕಾಯಿ ಮತ್ತು ಕರಿಬೇವು ಒಳ್ಳೆ ಗರಿಯಾಗೋ ರೀತಿ ಚೆನ್ನಾಗಿ ಸಣ್ಣ ಉರಿನಲ್ಲಿ ಹುರ್ಕೋಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿ ಗರಿ ಆಗಿದೆ ಮೆಣಸಿನ್ಕಾಯಿ. ಇಲ್ಲಿ ತನಕ ಚೆನ್ನಾಗಿ ಹುರಿದ್ರೆ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಈಗ ನೋಡಿ, ಇದೆಲ್ಲ ಹುರ್ಕೊಂಡಾದ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು ಆಪ್ಷನಲ್ಲು, ಇದು ಕಲರ್ಫುಲ್ಲಾಗಿ ಕಾಣಲಿ ಅಂತೋಸ್ಕರ ಹಾಕ್ಕೊಂಡಿರೋದು ಅಷ್ಟೇ. ಬೇಕಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹೀಗೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ನಂತರ ಈಗಾಗಲೇ ಹುರಿದಿಟ್ಕೊಂಡಿದ್ದೀವಲ್ಲ ಮಸಾಲೆಗಳನ್ನೆಲ್ಲ, ಅದನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಖಾರ ಇದೆಯಲ್ಲ, ಈ ಮಸಾಲೆನೂ ಕೂಡ ಎಲ್ಲ ಖಾರನೂ ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನ ಈಗಾಗಲೇ ಹುರಿದಿಟ್ಕೊಂಡಿರೋಂಥ ಅವಲಕ್ಕಿಗೆ ಸೇರಿಸ್ಕೊತಾ ಇದ್ದೀನಿ. ಕಡಿಮೆ ಪ್ರಮಾಣದಲ್ಲಿ ಮಾಡೋದಾದರೆ ಈ ಒಗ್ಗರಣೆಗೆ ಹುರಿದಿರೋಂಥ ಅವಲಕ್ಕಿನ ಹಾಕ್ಕೊಂಡು ಸೇರಿಸ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಬೇರೆ ಬಾಣಲಿನಲ್ಲಿ ಮಾಡಿಕೊಂಡು ಈ ಅವಲಕ್ಕಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಅದನ್ನ ಕೂಡ ಪಾತ್ರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಈ ಮಿಶ್ರಣ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಳದಿಂದ ಎತ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಈಗ ಇದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡೋಕ್ಕೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಎಲ್ಲ ಮಸಾಲೆಗಳು ಕೂಡ ಅಷ್ಟೇ. ನೋಡಿ, ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಹಾಗೆ ಮಸಾಲೆ ಭರಿತವಾಗಿ ಕೂಡ ಕಾಣ್ತಾ ಇದೆ. ನೋಡಿ, ಕೈಯಲ್ಲಿ ಕೂಡ ನಾನು ತೆಗೆದು ತೋರಿಸ್ತೀನಿ. ನೋಡಿ ಎಷ್ಟು ಮಸಾಲೆ ಇದೆ. ಹಾಗೆ ಇಲ್ಲಿ ಮಸಾಲೆನ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೋಬೋದು.
ಹಾಗೆ ಇಲ್ಲಿ ನಾವು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ಲ ಅದು ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಿರೋದ್ರಿಂದ ಈ ರೀತಿ ಗರಿ ಗರಿಯಾಗಿ ಆಗಿದೆ. ಖಾರ ಇಷ್ಟಪಡಲ್ಲ ಅನ್ನೋರು ಈ ಮೆಣಸಿನ್ಕಾಯಿನ ಆರಿಸಾಕಿ ತಿನ್ಬೋದು. ಸ್ವಲ್ಪ ಜಾಸ್ತಿ ಖಾರ ಇಷ್ಟಪಡೋರು ಈ ರೀತಿ ಮೆಣಸಿನ್ಕಾಯಿನ ಈ ರೀತಿ ಪುಡಿ ಮಾಡಿಕೊಂಡು ಅವಲಕ್ಕಿ ಜೊತೆ ಸೇರಿಸ್ಕೊಂಡು ತಿಂದರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಇಷ್ಟಪಡೋರು ಬೇಕಂದರೆ ಇದಕ್ಕೆ ಸಕ್ಕರೆ ಪುಡಿ ಕೂಡ ಹಾಕ್ಕೋಬೋದು. ಸಾಮಾನ್ಯವಾಗಿ ಚಿವಡ ಮಾಡೋವಾಗ ಸಕ್ಕರೆ ಪುಡಿನ ಸೇರಿಸಿ ಮಾಡ್ತಾರೆ. ಆದರೆ ನಮ್ಮನೇಲಿ ನಾವು ತುಂಬ ಸ್ಪೈಸಿಯಾಗಿ ತಿನ್ನೋದ್ರಿಂದ ನಾನು ಸಕ್ಕರೆ ಪುಡಿ ಹಾಕ್ಕೊಂಡಿಲ್ಲ. ನಿಮ್ಮ ರುಚಿಗೆ ಅನುಸಾರವಾಗಿ ಬೇಕು ಅಂದರೆ ಅದನ್ನ ಸೇರಿಸ್ಕೊಳ್ಳಿ. ಈಗ ನೋಡಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ ನಂತರ ಮತ್ತೊಮ್ಮೆ ಇದನ್ನು ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಬಿಸಿ ಮಾಡಿ ಇಟ್ಟರೆ ಅದು ಸುಮಾರು 1 ತಿಂಗಳ ತನಕ ಇಟ್ಟರೂ ಕೂಡ ಗರ್ಗರಿಯಾಗಿರುತ್ತೆ. ತಕ್ಷಣವೇ ಬಳಸೋದಾದರೆ ಮತ್ತೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನಾವು ಜಾಸ್ತಿ ದಿವಸದ ತನಕ ಸ್ಟೋರ್ ಮಾಡ್ತೀವಿ ಅನ್ನೋದಾದರೆ ಈ ರೀತಿ ಒಂದ್ಸರಿ ಬಿಸಿ ಮಾಡಿ ಏರ್ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ರುಚಿಕರವಾದಂಥ ಮಸಾಲೆ ಅವಲಕ್ಕಿ ಅಥವಾ ಚಿವಡ ಸಿದ್ಧ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇಂಥ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.